ನಮಸ್ತೆ ಬಂಧುಗಳೇ, ನಿಮ್ಮ ಮೊಣಕಾಲಿನ ಸ್ಟ್ರೆಂತನ್ನು ಹೆಚ್ಚಿಸಿಕೊಂಡು ಮಂಡಿ ನೋವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಅಭ್ಯಾಸಗಳು ಸಹಕಾರಿ. ತಪ್ಪದೆ ಈ ಅಭ್ಯಾಸವನ್ನು ಮಾಡಿ ಅನುಸರಿಸಿ. ಬನ್ನಿ, ಮೊದಲಿಗೆ ಚೇರ್ ಮೇಲೆ ಕುಳಿತುಕೊಂಡು ನಿಮ್ಮ ಕಾಲನ್ನು ಎತ್ತಿ ಕೈಗಳನ್ನು ಮಂಡಿಯ ಕೆಳಭಾಗ ಹಿಡಿದುಕೊಂಡು ನಿಧಾನವಾಗಿ ಉಸಿರು ತಗೊಳ್ಳನ್ನು ನೇರವಾಗಿಸಿ ಮತ್ತೆ ಉಸಿರು ಬಿಡ್ತಾ ಮಡಚಿ. ಈ ಅಭ್ಯಾಸವನ್ನು 10ರಿಂದ 15 ಬಾರಿ ಮಾಡಿ. ಇದರಿಂದ ನಿಮ್ಮ ಮಂಡಿಯ ಭಾಗದ ಚಲನಶೀಲತೆ ಹೆಚ್ಚಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ರೊಟೇಷನ್ ನೋಡಿ, ಅದೇ ರೀತಿ ಕೈಯನ್ನು ಹಿಡಿದು ಮಂಡಿಯ ಮೇಲೆ ನಿಧಾನವಾಗಿ ಕ್ಲಾಕ್ ವೈಸ್ ರೊಟೇಷನನ್ನು ಮಾಡಿ. ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಇದನ್ನು ಕೂಡ 10ರಿಂದ 15 ಬಾರಿ ಮಾಡ್ಕೊಳ್ತಾ ಬನ್ನಿ. ಈ ಅಭ್ಯಾಸಗಳನ್ನು ಎರಡೂ ಕಾಲುಗಳಿಂದ ಸಮಾನಾಂತರವಾಗಿ ಮಾಡಿ. ಬಲಗಾಲಿನಿಂದ ಎಷ್ಟು ಬಾರಿ ಮಾಡ್ತೀರೋ ಎಡಗಾಲಿನಿಂದ ಕೂಡ ಅಷ್ಟೇ ಅಭ್ಯಾಸವನ್ನು ರಿಪೀಟ್ ಮಾಡಿ. ಇದ್ರ ಜೊತೆಗೆ ನೋಡಿ, ಒಂದು ಬೋಲ್ಸ್ಟರ್ಸ್ ಅಥವಾ ದಿಂಬು ಅಥವಾ ಮೆದುವಾಗಿರುವಂಥ ಒಂದು ಬೆಡ್ಶೀಟನ್ನು ಮಡಚಿ ನಿಮ್ಮ ಮಂಡಿಯ ಮಧ್ಯೆ ಇರಿಸಿ ಆ ಎರಡೂ ಮಂಡಿಗಳಿಂದ ಅದನ್ನು ಬಿಗಿ ಹೊತ್ತಿ ಸಡಿಲಗೊಳಿಸಿ. ಇದನ್ನು ಕೂಡ 10ರಿಂದ 15 ಬಾರಿ ಅಭ್ಯಾಸವನ್ನು ಮಾಡಿ ಪ್ರತಿನಿತ್ಯ 2 ಬಾರಿ ಈ ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಬನ್ನಿ. ಸೊ ನಿಮ್ಮ ಮಂಡಿಯಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ. ಮಂಡಿಯ ಸುತ್ತಲಿನ ಮಸಲ್ ಸ್ಟ್ರೆಂಥನ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ವಾಸ್ಥ್ಯ ಮಾರ್ಗವನ್ನು ಸದಾ ಅನುಸರಿಸಿ. ನಿಮಗಾದಂಥ ಉಪಯೋಗಗಳನ್ನು ಕಾಮೆಂಟಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋ ಕೂಡ ಇದೇ ರೀತಿ ಉಪಯುಕ್ತವಾದದ್ದಿರುತ್ತೆ. ಅದಕ್ಕಾಗಿ ಸದಾ ಸ್ವಾಸ್ಥ್ಯ ಮಾರ್ಗದಲ್ಲಿ ಮುಂದುವರಿರಿ.